ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಗೌರವಾನ್ವಿತ ಕೌನ್ಸಿಲರ್ ಶ್ರೀಮಾನ್ ಹರೀಶ್ ರಾವ್ರವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ. ಅವರ ನಿರಂತರ ಶ್ರಮ ಮತ್ತು ಜನಸೇವೆಯ ಫಲವಾಗಿ ಈ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದ್ದು ಇಂದು ಉದ್ಘಾಟನೆಗೊಳ್ಳುತ್ತಿದೆ. ಈ ರಸ್ತೆ ನಿರ್ಮಾಣಕ್ಕೆ ಸಹಕರಿಸಿದ ಗಣ್ಯರಾದ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಪಿಲಿಚಂಡಿ ಬಂಟ ಮತ್ತು ಮಂಡತಾಯ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಹರ್ಷರಾಜ್ ಮುದ್ದೆ ಇವರು ನಮ್ಮ ರಸ್ತೆ ಕಾಮಗಾರಿಯಲ್ಲಿ ಮಾತ್ರವಲ್ಲದೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ನಮಗೆ ಸಹಕರಿಸಿದ್ದಾರೆ. ಇವರಿಗೆ ರಾಮಾಶ್ರಯ ನಿವಾಸಿಗಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮ್ಮೊಂದಿಗೆ ಉಪಸ್ಥಿತರಿರುವ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಆಲ್ವಿನ್ ಡಿಸೋಜ ಇವರು ಪ್ರತಿಯೊಬ್ಬರ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಇವರಿಗೂ ಕೂಡ ರಾಮಾಶ್ರಯ ನಿವಾಸಿಗಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ರಾಮಾಶ್ರಯ ರಸ್ತೆ ನಿರ್ಮಾಣಕ್ಕೆ ಸಹಕರಿಸಿದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಶ್ರೀಯುತ ಮಿತೇಶ್ ಪೂಜಾರಿ ಪಲ್ಲ ಇವರು ಇಲ್ಲಿ ಉಪಸ್ಥಿತರಿಲ್ಲ, ಆದರೂ ಕೂಡ ಇವರಿಗೂ ರಾಮಾಶ್ರಯ ನಿವಾಸಿಗಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಈಗ ಉದ್ಘಾಟನಾ ಸಮಾರಂಭ. ಹತ್ತೊಂದನೇ ವಾರ್ಡ್ದ ಈ ಒಂಜಿ ಜನಕುಲ ರಾಮಾಶ್ರಯ ನಿವಾಸಿಗಳನ್ನ ಒಂಜಿ ರಸ್ತೆ ಡಾಮರೀಕರಣದ ಒಂಜಿ ಕನಸು ಇನಿ ನೆನಸಾದ. ಇದಕ್ಕೆ ಭಾರಿ ಮುಖ್ಯ ಕಾರಣ ನಮ್ಮ ನೆಚ್ಚಿನ ಶಾಸಕರಾಯನ UT ಖಾದರ್. ಇನಿ ನಮ್ಮ ಕರ್ನಾಟಕದ 224 ಕ್ಷೇತ್ರವುಳ್ಳ ನಮ್ಮ ಉಳ್ಳಾಲ ಕ್ಷೇತ್ರ ನಂಬರ್ 1 ಪ್ರತಿ ಒಂಜೆಟ್ಲ ಈತ ಕೆಲವು ಕ್ಷೇತ್ರ ಅಭಿವೃದ್ಧಿ ಅದಪ್ಪು ಅಂಡ ಸರ್ವಾಂಗ ರೀತಿಯ ಒಂದು ಅಭಿವೃದ್ಧಿ ಆತನಿಂದ ಅಂಡ ಅವು UT ಖಾದರ್ನ ಕ್ಷೇತ್ರದಲ್ಲಿ ಮಾತ್ರ. ಪನ್ನ ಪ್ರತಿ ಒಂಜಿ ಉಳ್ಳಾಲ ಕ್ಷೇತ್ರದಾಗಿ ಪ್ರತಿ ಇಲ್ಲಡೆ ನೀರದ ವ್ಯವಸ್ಥೆ, ವಿದ್ಯುತ್ತದ ಅಂಚನೆ ಓವರೀತದ ತೊಂದರೆ ಬರೋದು ಲೆಕ್ಕ ವಿದ್ಯುತ್ತದ ಒಂಜಿ ಬೋರ್ಡು ಬೋಡ್ತನ ಮಲ್ಲ ಕೆಲಸ ಕಾರ್ಯಗಳು ಮಂತದ್ದು ಪ್ರತಿ ಒಂಜಿ ಜನಕುಲೆ ಮೂಲಭೂತ ಸೌಕರ್ಯಗಳನ್ನು ಬೋರ್ಡು ಅವು ಮಂತು ಕೊಡ್ತಾನೆ. ಒಂಜಿ ಭಾರಿ ಮಲ್ಲ ಒಂಜಿ ರಾಜಕಾರಣಿ ಬಂಡ ಇನ್ನು ಕರ್ನಾಟಕದ ಪುದರ್ಪಡಿನ ರಾಜ್ಯಕ್ಕೆ ಬಂದಾಗ ಎಂಕಲ್ನ UT ಖಾದರ್ ಸಾಹೇಬ್ ಬೇರೆ ಇತ್ತನ ದಿನ ಮುಟ್ಟ ಬೇರೆ ರಾಜಕೀಯ ಸೋಲಜ್ಜಿ ಬೇರೆ ಮಂತನ ಕೆಲಸವನ್ನು ನಾನೂರಿ ಮನ್ಪೆರ್ಲಜ್ಜಿ ಅಂಚಾಯಿ ನಡೆದ ಹತ್ರ ಅರೆಗೆ ನನಮಿತ್ತುಗಳ ಒಂಜಿ ಬೊಕ್ಕ ರಡ್ನೇದಾದ ಆರು ಇನಿ ಮುಟ್ಟು ಒಂಜಿ ಜಾತಿ ಭೇದ ಮಂತನಾರದು ಆರು ಪ್ರತಿ ಒಂದು ಜಾತಿದಾಗಲನ್ನು ಒಟ್ಟಿಗೆ ತುಂಬೋದು. ಅವಳ ಇನಿ ಆರೋಗ್ಯ ಮಂತ್ರಿ ಓಲೋಳು ಕುಳ್ಳುನಾರು ಇನ್ನು ಯಾರು ಸುರೂಟು ಬತ್ತದ ಸಭೆಗೆ ಬರ್ತಾರ ಸುರೂಟು ಬತ್ತದ ನಾಡು ಒಂಜಿ ಕಟ್ಟಕಡತೆ ವ್ಯಕ್ತಿದ ಆಡ ಪಾತ್ರನಾಥ ಕುರುಳು ಮಲ್ಲ ಜನ ಕುಳ್ಳಾರು ಪಾತಿರ್ತೀವಿ ಅಂಚಿನ ಸರಳ ವ್ಯಕ್ತಿತ್ವದ ಇನ್ನು ವ್ಯಕ್ತಿನ ದೂರವಿರಂದಂಡ ಅವು ಅಕ್ಕನ ದೌರ್ಬಲ್ಯ ಅಂತ ಪನ್ನೊಳ್ಳೆ ಹತ್ತಂದು ಬೇರೆ ನಂಗೆ ಪಂಡದಲ್ಲ ಅಂಚಾಯಿ ನಡೆದ ಅರೆಗೆ ನಲ್ಲ ಒಂದು ಇಂಚಿನ ಕೆಲಸ ಮನ್ಪಣ ಶಕ್ತಿ ಕೊರಡು ದೇವರು ಆಯುಷ ಆರೋಗ್ಯ ಭಾಗ್ಯ ಪೂರ ಕೊರಡನ್ನು ಬಂದು ಕೇಳಿದು ಎಂಗಲ ಬಾರಿ ಎಲ್ಲಿಯಟ್ಟು ಎಂಗಲ್ನ ಶಿಷ್ಯನೆಲ್ಲ ಪನೊಳ್ಳಿ ಅನ್ನ ಇನಿ ಅಕ್ಕನ ಸಮಾಜ ಸೇವೆ ಎನ್ನ ಮನಸ್ಸಿಗೆ ಬಾರಿ ತೃಪ್ತಿ ಕೊರೊಂದುಂಟು. ಇನಿ ಎಂಗಲ ಕೌನ್ಸಿಲರ್ ಹರೀಶ್ ರಾವ್ ಮಂತು ನಾನು ಮಲ್ಲ ಕಾರ್ಯ ನಲ್ಲ ಮರ ಬೇರೆಗೆ ಎತ್ತವಡನ್ನು ಪಂಡ ಜನ ಪಂಡದು ಎನ್ನರಡು ಪಾತ್ರ ನಾನು ಮುಕ್ತಾಯ ಮಾಡ್ತೇನೆ. ಸಂಭ್ರಮದ ವಿಷಯ. ಈ ರಾಮಾಶ್ರಯ ಮಾರ್ಗ ರಸ್ತೆಯು ಇವತ್ತು ಉದ್ಘಾಟನೆ ಆಯಿತು. ಪಟಾಕಿ ಸಿಡಿತು, ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು. ಇದು ನಾಗರಿಕರ ಉದ್ಘಾಟನೆ, ಇದು ರಾಜಕೀಯ ಉದ್ಘಾಟನೆ ಅಲ್ಲ. ನಿನ್ನೆ ನಾನು TV ಮಾಧ್ಯಮದ ಮೂಲಕ ನೋಡಿದೆ. ನಾನು ರಾಜಕೀಯ ಉದ್ಘಾಟನೆ, ಒಂದು ಸಣ್ಣ ಕಾಮಗಾರಿ ಉದ್ಘಾಟನೆ ಮಾಡಲು ರಾಜಕೀಯವನ್ನು ಮಾಡಿ ರಾಜ್ಯಮಟ್ಟದ ಜಿಲ್ಲಾ ಮಟ್ಟದ ನಾಯಕರು ಬಂದು ಖಾಲಿ ಒಂದೇ ಸಮುದಾಯಕ್ಕೆ ಸೇರಿದ ಒಂದೇ ಪಕ್ಷಕ್ಕೆ ಸೇರಿದ ರಾಜಕೀಯ ವ್ಯಕ್ತಿಗಳು ಬಂದು ಉದ್ಘಾಟನೆಯನ್ನು ಮಾಡಿದರು. ಈ ರಸ್ತೆಯ ವಿಷಯದಲ್ಲಿ UT ಖಾದರನ್ನು ಎಳೆದು ಅವಹೇಳನಕಾರಿ ಮಾತಾಡಿದರು. ಇದು ನಿಜವಾಗಿಯೂ ಖಂಡನೀಯ. ಇವತ್ತು ನಾನು ಹೇಳಲೇಬೇಕು, ಅಂದರೆ ಜನರಿಗೆ ಸತ್ಯಾಂಶವನ್ನು ಗೊತ್ತಾಗಬೇಕು. ಯಾವಾಗಲೂ ರೋಡ್ ಮಾಡುವಾಗ ಸ್ಟಾರ್ಟಿಂಗ್ನಿಂದ ಮಾಡುವುದನ್ನು ಬಿಟ್ಟು ನಡುವಲ್ಲಿ ಅಥವಾ ಎಂಡಲ್ಲಿ ಮಾಡುವುದಲ್ಲ, ಅಥವಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾಡಿ ಒಂದು 20 ಮೀಟ್ರ್ 10 ಮೀಟ್ರ್ ಬಿಡುವುದು ಅದು ಶೋಭೆ ತರುವ ಕೆಲಸವೂ ಅಲ್ಲ. ಆದುದರಿಂದ ಈ ರಸ್ತೆಯ ಕಾಮಗಾರಿ ಆರಂಭಿಸುವ ಕಾರ್ಯ ಸರಿಯಿಲ್ಲ ಎಂದೇಳಿ UT ಖಾದರ್ಗೆ ನಾಗರಿಕರು ಮನವರಿಕೆ ಮಾಡಿ ಮನವಿ ಕೊಟ್ಟ ಸಂದರ್ಭದಲ್ಲಿ UT ಖಾದರ್ ಅವರು ಮಧ್ಯಪ್ರವೇಶಿಸಿದರು. ಮತ್ತು ನಮ್ಮ CO ಇಂಜಿನಿಯರಿಗಾಗಲಿ ಅವರು ಹೇಳಿದರು, ಕಾಮಗಾರಿ ಮಾಡುವಾಗ ಇಂಪಾರ್ಷಲ್ ಕಾಮಗಾರಿ ಮಾಡಬೇಕು, ಯಾರಿಗೂ ಜನರಿಗೆ ತೊಂದರೆ ಆಗಬಾರ್ದು, ತೊಂದರೆಯನ್ನು ಸಹಿಸುವುದಿಲ್ಲ.
ಯು ಟಿ ಖಾದರ್ ಅವರು ಕೇಂದ್ರ ಸರ್ಕಾರದಿಂದ ಪ್ರಶಂಸೆಯನ್ನು ಪಡೆದ ಒಬ್ಬ ಏಕೈಕ ನಮ್ಮ ಸಂಪುಟದ ಮಂತ್ರಿ ಎಂದು ಹೇಳಲು ನಮಗೆ ತುಂಬ ಸಂತೋಷ ಆಗ್ತದೆ. ಆರೋಗ್ಯ ಸಚಿವರಾಗಿರುವಾಗ ಹಾಗೆಯೇ ಆಹಾರ ಮತ್ತು ಸಚಿವರಾಗಿರುವಾಗ ಕೇಂದ್ರದಿಂದ ಪ್ರಶಂಸೆಯನ್ನು ಪಡೆದಿದ್ದಾರೆ. ಇಂಥ ಒಬ್ಬ ಸಚಿವರು ಅವರ ಕ್ಷೇತ್ರದಲ್ಲಿ ಬೇರೆ ಪಕ್ಷದವರಿಂದ ಟೀಕೆ ಮಾಡುವುದು ಸರಿಯಲ್ಲ. ಅವರು ಜಾತ್ಯತೀತ ನಿಲುವಿನಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ. ಅವರು ಓಟು ಕೇಳುವಾಗ ಮಾತ್ರ ರಾಜಕೀಯ ಮಾಡೋದನ್ನು ಬಿಟ್ಟರೆ ಯಾರು ಅವರ ಹತ್ರ ನೊಂದವರು ಬರ್ತಾರೆ ಅವರ ಕಣ್ಣೊರೆಸುವ ಕೆಲಸವನ್ನು ಮಾಡ್ತಾರೆ. ದೀನ ದಲಿತರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಅವರು ರಾಜಕೀಯ ಮಾಡಲಿಲ್ಲ. ನೀವು ನೋಡುವಾಗ ನಿಮಗೆ ಗೊತ್ತಾಗ್ತದೆ ಯಾರು ರಾಜಕೀಯ ಮಾಡಿದರು, ಯಾಕೆ ಮಾಡಿದರು, ಯಾರ ಜಾಯಮಾನ ಹೇಗೆ ಎಂದು ಅಲ್ಲಿ ಎಲ್ಲರಿಗೆ ಗೊತ್ತುಂಟು. ನಾವು ಈಗ ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆದಿರುವುದರಿಂದ ಮತ್ತು ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ರಾಜಕೀಯ ಇಲ್ಲದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆಲ್ಲರಿಗೆ ಗೊತ್ತಾಗ್ತದೆ ಈ ರಾಮಾಶ್ರಯ ರಸ್ತೆಯ ಕಾಮಗಾರಿ ಏನು. ಆದರೂ ಅಂತಿಂತೂ ಈ ರಾಜಕೀಯದಲ್ಲಿ ರಾಮಾಶ್ರಯ ಜನರಿಗೆ ಲಾಭನೇ ಆಯಿತು. ಅವರ ರಸ್ತೆಯು ಸಂಪೂರ್ಣವಾಯಿತು. ಈ ರಸ್ತೆಯ ವಿಷಯ ಹೇಳುವುದಾದರೆ ಸ್ಟಾರ್ಟಿನಿಂದ 80 ಮೀಟರ್ವರೆಗೆ ರಸ್ತೆಗೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಒಂದು 10 ಮೀಟರನ್ನು ಬಿಟ್ಟು ಪುನಃ 10 ಮೀಟರ್ ಕೊಂಡೋಗಿ ಕೆಳಗೆ ಹಾಕುವ ಒಂದು ವ್ಯವಸ್ಥೆಯು ಅಧ್ಯಕ್ಷರು ಮಾಡಿದರು. ಇದನ್ನು ನಾವು ಖಂಡಿಸಿದ್ದೆವು. ನಮ್ಮ ಖಂಡನೆ ಯಾಕೆ 80 ಮೀಟ್ರ್ ಇಲ್ಲಿ ಹಾಕಿ ಉಳಿದ ರಸ್ತೆಯನ್ನು ಉಳಿದ ಕಾಂಕ್ರೀಟೀಕರಣ ಕೆಳಗೆ ಹಾಕುವುದಕ್ಕೆ ನಮ್ಮ ಅಬ್ಜೆಕ್ಷನ್ ಇತ್ತು. ಖಾಲಿ ಪಾಸಾಗೋದು 80 ಮೀಟ್ರ್ ಆಗಿದ್ದರೆ ನಮಗೇನು ಬೇಸರ ಇರಲಿಲ್ಲ. ನಮ್ಮ ಸಚಿವರಿಗೂ ಬೇಸರ ಇರಲಿಲ್ಲ. ಸಚಿವರು ಒಂದು ಸಮುದಾಯದ ಒಂದು ಪಕ್ಷದ ಸಚಿವರಲ್ಲ. ಸಚಿವರು ಆದ ನಂತರ ಇಡೀ ಸಮಾಜದ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ಜನತೆಯ ಸಚಿವರು. ಅದನ್ನೇ ಅವರು ಮನದಲ್ಲಿ ಇಟ್ಟುಕೊಂಡು ಅವರಲ್ಲಿ ಬರುವ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ. ಆದುದರಿಂದ ನಾವು ಇದನ್ನು ಖಂಡಿಸಿದೆವು. ಇದರ ಫಲವಾಗಿ ಯು ಟಿ ಖಾದರ್ ಮಧ್ಯ ಪ್ರವೇಶಿಸಿದ್ದರಿಂದ ಅವರ ಇಂಪಾರ್ಷಲ್ ಡಿಸಿಷನ್ನಿಂದ ಈ ರಸ್ತೆಯನ್ನಾಗಿದೆ. ಆದುದರಿಂದ ನಿನ್ನೆ ಇಬ್ಬರು ಟಿ ವಿಯಲ್ಲಿ ಮಾತಾಡಿದ್ದು ನಾನು ಕೇಳಿಸಿದ್ದೆ ಇವತ್ತು ಬೆಳಿಗ್ಗೆ. ಇದು ಇಂಥ ರಾಜ್ಯಕ್ಕೆ ಅವರು ನಿಲ್ಲಿಸಬೇಕು. ಜನರ ಪ್ರಗತಿಗೋಸ್ಕರ ಜನತಾ ಸಮಸ್ಯೆಗೋಸ್ಕರ ಸ್ಪಂದಿಸಲಿ. ಯು ಟಿ ಖಾದರ್ ಏನು ಮಾಡಿದ್ದಾರೆ ಎಂದು ಕೇಳುವವರಲ್ಲ, ಏನು ಮಾಡಲಿಲ್ಲ ಎಂದು ಹೇಳಿ. ಈ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ತಾಲೂಕು ಮಾಡಬೇಕಾದ್ರೆ ಯು ಟಿ ಖಾದರ್ ಅವರು ಮಾಡಿದ್ದು. ಈಗ ಹರ್ಷರಾಜ್ ಮುದ್ದಿಯವರು ಹೇಳಿದರು ಎಲ್ಲ ಮೂಲಭೂತ ಸೌಕರ್ಯ. ಅವರು ದಿವಸಕ್ಕೆ ಕೇಂದ್ರದವರಾಗಿ 24 ಗಂಟೆ ದುಡಿಯೋದಿಲ್ಲ. ಖಾಲಿ ಪೇಪರಲ್ಲಿ ಹೇಳೋದು 24 ಗಂಟೆ ದುಡಿತಾರೆ. ಇವರು ಬೆಳಗ್ಗೆ ಎದ್ದರೆ ರಾತ್ರಿ ಬೆಳಗ್ಗೆ 3 ಗಂಟೆವರೆಗೆ ದುಡಿಯೋ ಒಬ್ಬ ಏಕೈಕ ಸಚಿವರನ್ನು ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇಂಥ ಒಬ್ಬ MLA ಇಂಥ ಒಬ್ಬ ಸಚಿವರು ನಮ್ಮ ಕ್ಷೇತ್ರದಿಂದ ಆಯ್ಕೆ ಆಗಿದೆ ಅಂತ ಹೇಳಿದರೆ ಇಡೀ ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಷಯ. ಯು ಟಿ ಖಾದರ್ ಅವರು ನಾವು ಎಲ್ಲಿಯಾದರೂ ಹೋದರೆ ನೀವು ಯಾವ ಕ್ಷೇತ್ರದಲ್ಲಿ ಹೇಳುವಾಗ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಯು ಟಿ ಖಾದರ್ MLA ಹೇಳುವಾಗ ನಮ್ಮ ಆ ಒಂದು ಮರ್ಯಾದೆನೇ ಹೆಚ್ಚು. ಆದುದರಿಂದ ನಾನು ಅವರಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ, ನೀವು ತೇಜೋವಧೆ ಮಾಡೋದು, ಹವಳನ್ನು ಮಾಡಿ ಮಾತಾಡೋದು, ಜನರಿಗೆ ದಿಕ್ಕು ತಪ್ಪಿಸುವ ಕೆಲಸ ನಿಲ್ಲಿಸಿ ನಾವು ಒಟ್ಟಿಗಾಗಿ ಊರಿನ ಪ್ರಗತಿಗೋಸ್ಕರ ದುಡಿಯೋಣ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ದೊಡ್ಡ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಅಂಗವಿಕಲರ ಒಂದು ರಸ್ತೆ ಉಂಟು, ಅದಕ್ಕೆ ಒಂದು ಕಾಂಕ್ರೀಟ್ ಹಾಕಬೇಕಂತೇಳಿ ನಾನು ವೈಯಕ್ತಿಕವಾಗಿ ನಾವು ಅವ್ರ ಹತ್ರ ಒಂದು ಮನವಿ ಮಾಡಿಕೊಳ್ತೇನೆ. ಆದಷ್ಟು ಬೇಗ ಇಷ್ಟು ಮಾಡಿದವರು ಅಂಗವಿಕಲರು ಇದ್ದಾರೆ, ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಈ ಮೂಲಕ ನಾನು ಅವರ ಹತ್ರ ಮನವಿ ಮಾಡಿಕೊಡ್ತೀನಿ. ಇವತ್ತು ಬಹಳ ಸಂತೋಷ. ಈ ರಾಮಾಶ್ರಯ ರಸ್ತೆ ಬಗ್ಗೆ ರಾಮಾಶ್ರಯ ರಸ್ತೆಯವರು ಬಿಟ್ಟು ಹೊರಗಡೆ ತುಂಬವಾಗಿ ಪ್ರಚಾರ ಅಪಪ್ರಚಾರ ಈ ಚರ್ಚೆಗಳು ನಡೀತಾ ಇತ್ತು. ಸತ್ಯ ವಿಷಯ ಇಲ್ಲಿಯ ಸಾರ್ವಜನಿಕರಿಗೆ ಮಾತ್ರ ಗೊತ್ತು ಹೆಚ್ಚಾಗಿ, ಯಾಕಂದರೆ ಇವರು ಇಲ್ಲಿ ಅನುಭವಿಸಿದ್ದಾರೆ ಅಂತ. ಇದು ವಿಷಯ ನಾನು ಸಿಂಪಲಾಗಿ ನಾನು ಜಾಸ್ತಿ ಇದರ ಬಗ್ಗೆ ಒಳ್ಳೆಯ ಸಂದರ್ಭದಲ್ಲಿ ಕೆಟ್ಟ ವಿಷಯವನ್ನು ಜಾಸ್ತಿ ನಾವು ಮಾತಾಡಲಿಕ್ಕೆ ಹೋಗೋದು ಸರಿಯಾಗಲ್ಲ ಅಂತ ನನಗೆ ಕಾಣ್ತದೆ. ಹಾಗೆ ನಾನು ಇದರ ಬಗ್ಗೆ ಒಂದು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರಾಮಾಶ್ರಯ ರಸ್ತೆಗೆ ಇದೇ ಸ್ಥಳದಿಂದ ಒಂದು 90 ಮೀಟರ್ ಇದರಲ್ಲಿ ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಅವರ ನಿಧಿಯಿಂದವೇ ಅವರು ಅನುದಾನ ಇಟ್ಟು ಅವರೇ ಬಂದು ಗುದ್ದಲಿ ಪೂಜೆ ಮಾಡಿ ಅವರೇ ಕಾಮಗಾರಿ ಮಾಡಿ
ಕಾಮಗಾರಿ ಯಾವ ರೀತಿ ಮಾಡಿದಂತ ಹೇಳಿದರೆ ಅದೇ ನಮ್ಮ ಆಲ್ವಿನ್ ಡಿಸೋಜರ್ ಹೇಳಿದಾಗೆ ಇಲ್ಲಿಂದ ಒಂದು 72 ಮೀಟರ್, ಅದರ ಮಿಡ್ಲಲ್ಲಿ ಒಂದು 36 ಮೀಟರ್ ಬಿಟ್ಟು ಕೆಳಗಡೆ 23 ಮೀಟರ್ ಬಿಟ್ಟಾಗ ಈ ಸ್ಥಳೀಯ ಇಲ್ಲಿನ ಸಾರ್ವಜನಿಕರಿಗೆ ಬಹಳ ನಿಜವಾಗಿ ಬೇಸರ ಇದೆ. ಯಾಕಂದರೆ ಅವರಂತಲ್ಲ, ಆ ಪ್ಲೇಸಿನಲ್ಲಿ ನಾವಿದ್ದರೂ ಕೂಡ ನಮ್ಮನ್ನು ಬೇಕಂತ ಅವರು ಮಾಡುವಾಗ ನಮಗೊಂದು ನೋವಾಗು ಸಹಜ. ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಸ್ವಲ್ಪ ಮಾತುಕತೆ ಆಗ್ತಿರೋ ಸಂದರ್ಭದಲ್ಲಿ ನಾನೇ ಸ್ಪಾಟಿಗೆ ಬಂದೆ. ಇಲ್ಲಿಯ ಸ್ಥಳೀಯರು ನನಗೆ ಫೋನ್ ಮಾಡಿದ್ರು, ಒಮ್ಮೆ ಬನ್ನಿ ಅಂತ. ನಾನು ನಿಜವಾಗಿ ಅವರಿಟ್ಟ ಅನುದಾನಕ್ಕೆ ನಾನು ಯಾಕೆ ಬರಬೇಕು ಅಂತ ಇತ್ತು. ಆದರೆ ಇಂಥ ಸಾರ್ವಜನಿಕರಿಗೆ ಇಂಥ ಅನ್ಯಾಯ ಆಗ್ತಾ ಉಂಟು ಅಂತ ಹೇಳುವಾಗ ನನಗೆ ಮನೆಯಲ್ಲಿ ಸಹ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ನೇರವಾಗಿ ಇಲ್ಲಿ ಬಂದಾಗ ಸ್ವಲ್ಪ ಮಾತುಕತೆ ಆಗ್ತಿತ್ತು. ದೊಡ್ಡ ವಿಷಯ ಏನಿಲ್ಲ, ಅದು ಸರ್ವೇ ಸಾಮಾನ್ಯ, ಎಲ್ಲ ಕಡೆಯಲ್ಲಿ ನಡೆಯುವಂಥದ್ದೇ. ಅದೇ ರೀತಿಯಲ್ಲಿ ಒಂದು ಮಾತುಕತೆ ಆಗ್ತಿತ್ತು. ನಾನು ನೇರವಾಗಿ ಹೇಳಿದೆ, ನೀವು 36 ಮೀಟ್ರ್ ಬಿಟ್ಟಿದ್ದೀರಿ, ತಪ್ಪು ಮಾಡಿದ್ದೀರಿ. ಈ 36 ಮೀಟ್ರಿಗೆ ಇದೇ ಗುತ್ತಿಗೆದಾರೊಟ್ಟಿಗೆ ನಾನು ಮಾಡಿಸ್ತೇನೆ, ನನ್ನ ಅನುದಾನ ಇಡುವ, ನಾನು ಗುತ್ತಿಗೆದಾರ ಹತ್ರ ಅದೇ ಗುತ್ತಿಗೆದಾರ ಅದೇ ಹೇಳಿದರು. ಆಯಿತು, ನೀವು ಹೇಳಿದರೆ ನಾನು ಮಾಡ್ತೇನೆ, ಮತ್ತು ನೀವು ನನಗೆ ಅನುದಾನ ಇಟ್ಟುಕೊಡಿ ನೆಕ್ಸ್ಟ್ರಲ್ಲಿ ಅಂತೇಳಿ. ಇಷ್ಟು ಸಿಂಪಲಾಗಿ ಮುಗಿಯುವಂಥ ವಿಷಯ ನಿಜವಾಗಿ ಎಷ್ಟು ದೊಡ್ಡದಾಯಿತು. ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರತಿ ಮನೆಯಲ್ಲಿ ಒಂದು ಮಡ್ಯ ನಡರ ರಾಮಾಶ್ರಯ ರಸ್ತೆಯ ಒಂದು ಮಾತುಕತೆ ನಡೀತಾ ಹೋಯಿತು. ಭಾಳ ಬೇಸರ ವಿಷಯ. ಈ ರಾಮಾಶ್ರಯ ಎಂಬ ಹೆಸರು, ರಾಮಾಶ್ರಯ ಹೆಸರಿಡುವಾಗ ಎಲ್ಲರ ಜೊತೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ಯಾರೇ ಒಂದೇ ರೀತಿ ಒಬ್ಜೆಕ್ಷನ್ ಮಾಡದೆ ಇರಲಿ, ನಾವೆಲ್ಲ ಒಟ್ಟಾಗಿರ್ತೇವೆ ಅಂತ ಒಂದೇ ಭಾವನೆಯಲ್ಲಿ ರಾಮಾಶ್ರಯ ರಸ್ತೆ ಇಟ್ಟರು. ಅದೇ ಪ್ರಭು ಶ್ರೀರಾಮಚಂದ್ರನ ಹೆಸರಿನಲ್ಲಿ ರಾಮನ ಆಶ್ರಯಲ್ಲಿ ನಾವು ಯಾವ ರೀತಿ ಇರಬೇಕು, ಏನೇ ಸಣ್ಣ ತಪ್ಪುಗಳಾದರೆ ನಾವು ಸರಿ ಮಾಡ್ತಾ ಒಬ್ಬೊಬ್ಬರನ್ನು ಪ್ರೀತಿಸ್ತಾ ಗೌರವಿಸ್ತಾ ಜಾತಿ. ಹಿಂದಿನ ಕಾಲದಲ್ಲಿ ನಾನು ರಾಮಾಯಣ ಕಥೆಯಲ್ಲಿ ನಾನು ನೋಡಿದ್ದೇನೆ, ಕಾದಂಬರಿಯಲ್ಲಿ ಓದಿದ್ದೇನೆ. ಪ್ರಭು ಶ್ರೀರಾಮಚಂದ್ರನ ಆಡಳಿತ ಹೇಗೆ ಅಂದರೆ ಅವರಿಗೆಲ್ಲರೂ ಒಂದೇ ಲೆಕ್ಕ, ಅಲ್ಲಿ ಜಾತಿ ಭೇದ ಇರಲಿಲ್ಲ, ಧರ್ಮ ಭೇದ ಇರಲಿಲ್ಲ, ಬಡವ ಶ್ರೀಮಂತ ಇರಲಿಲ್ಲ, ಯಾವುದಿರಲಿಲ್ಲ. ಅಂಥ ಪ್ರಭು ಶ್ರೀರಾಮಚಂದ್ರನ ಹೆಸರಿಟ್ಟ ರಾಮಾಶ್ರಯ ರಸ್ತೆಯಲ್ಲಿ ಈ ರೀತಿ ಗೊಂದಲ ನಿಜವಾಗಿ ನನಗೆ ಭಾಳ ಬೇಸರ ಆಯಿತು. ಭಾಳ ಅಂದರೆ ತುಂಬ ಬೇಸರ ಆಯಿತು. ಇವರಿಗೆ ನಾನು ಇಷ್ಟು ಹೇಳಿ ಕೂಡ ಇವರಿಗೆ ಸ್ಪಂದನೆ ಕೊಡಲಿಲ್ಲ ಅಧ್ಯಕ್ಷರು, ಹಾಗೆ ಅವರ ಜೊತೆಯವರು ಅಧ್ಯಕ್ಷ ಸ್ಪಂದನೆ ಕೊಡಲಿಲ್ಲ ಅಂತ ಹೇಳಿ ನನಗೆ ಬೇರೆ ಯಾವುದು ವಿಧಿ ಇರಲಿಲ್ಲ. ಪಟ್ಟಣ ಪಂಚಾಯತ್ನ ಸಭೆಯಲ್ಲಿ ಇದಕ್ಕೆ ಏನಾದರೂ ಒಂದು ಆಗಬೇಕು, ನಾವು ಜನಗಳ ಪರವಾಗಿ ನಿಲ್ಲಬೇಕು. ಜನಗಳು ನನ್ನಕ್ಕಿಂತ ಜಾಸ್ತಿ ಇದಕ್ಕೆ ಆಗಲಿಕ್ಕೆ ಕಾರಣ ಇಲ್ಲಿಯ ಸಾರ್ವಜನಿಕರ ಒಂದು ಕಿಚ್ಚು ಬಿಡಲಿಲ್ಲ ಅವರು. ಯಾಕಂದರೆ ನನ್ನ ಗಡಿ ಫೋನ್ ಮಾಡ್ತಿದ್ರು, ಉಳಿದವರಿಗೆ ಫೋನ್ ಮಾಡ್ತಿದ್ರು, ಹರ್ಷಣ್ಣನಿಗೆ ಫೋನ್ ಮಾಡ್ತಿದ್ರು, ಆಲ್ವಿನ್ ಅವರಿಗೆ, ಪ್ರತಿಯೊಬ್ಬರಿಗೆ ಫೋನ್ ಮಾಡ್ತಿದ್ರು. ಇದು ರೋಡಿಗೆ ಹಠ ಹಿಡಿದು, ನನ್ನ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಮಾಡಿದ ಪಾಪ. ಆದರೆ ಆ ಕಿಚ್ಚು ನನಗೆ ಮಾತ್ರ ಆಯಿತು. ಇಂಥ ಕಿಚ್ಚು ಬರಬೇಕು, ಇಂಥ ಸಾರ್ವಜನಿಕರು ಈ ರೀತಿ ಒಂದು ಜೋಶಲ್ಲಿರುವಾಗ ನಾನೊಂದು ಜನಪ್ರತಿನಿಧಿಯಾಗಿ, ನನ್ನನ್ನು ಇವರು ಆರಿಸಿ ಕಳಿಸಿದ್ದಾರೆ, ನಾನೊಂದು ಜನಪ್ರತಿನಿಧಿಯಾಗಿ ಇದಕ್ಕೆ ಒಂದು ಸ್ಪಂದನೆ ಮಾಡದಿದ್ದೆ ನನ್ನಷ್ಟು ಮೂರ್ಖತನ, ಹೇಡಿತನ ಇನ್ನೊಬ್ಬ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಅನಿಸ್ಕೊಂಡೆ. ನಾನು ಪಟ್ಟಣ ಪಂಚಾಯತ್ ಸಭೆಯ ದಿವಸ ಅಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿದ್ದೆ, ಒಳ್ಳೆ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ, ಒಂದು ಸರಿ ಮಾಡಿ, ಯಾಕೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದೆ. ಆದರೆ ಯಾರು ಒಪ್ಪಲಿಲ್ಲ. ನಮ್ಮ ಜೊತೆ ವಿರೋಧ ಪಕ್ಷದ ಸದಸ್ಯರು 5-6 ಜನ ಕೂಡ ಹೇಳಿದರು, ಆಡಳಿತ ಪಕ್ಷದ ಸದಸ್ಯರು ಕೂಡ ಹೇಳಿದರು. ಆಡಳಿತ ಪಕ್ಷದ ಸದಸ್ಯ ಧೀರಜ್ ಕೌನ್ಸಿಲರ್ ಅಂತ ಅವರು ಸ್ಥಾಯಿ ಸಮಿತಿಯ ಅದರಲ್ಲಿ ಅವರು ನಿರ್ಣಯ ಮಾಡಿಟ್ಟಿದ್ದರು. 36 ಮೀಟರಿಗೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಆ ರಸ್ತೆಯನ್ನು ಕಾಮಗಾರಿ ಪೂರ್ಣಗೊಳಿಸುವಂಥವ್ರು ಮಾಡಿದರು. ಇಷ್ಟೆಲ್ಲ ಸಹಕಾರ ಇರುವಾಗ ನಮ್ಮ ಅಧ್ಯಕ್ಷರು ಯಾಕೆ ಈ ರೀತಿ ಮಾಡಿದ್ರು ನನಗೆ ನಿಜವಾಗಿ ಬೇಸರ. ನನ್ನ ಪ್ರಾಯದಲ್ಲಿ ಅವರು ನಿಜವಾಗಿ ನನ್ನ ಅಕ್ಕನ ರೀತಿಯಲ್ಲಿ ನನಗೆ ಮೊನ್ನೆ ಹೇಳಿದೆ, ನನಗೆ ವೈಯಕ್ತಿಕವಾಗಿ ಯಾರಿಗೆ ಬೇಜಾರಿಲ್ಲ. ಆದರೆ ಈ ನ್ಯಾಯ ಅನ್ಯಾಯದ ಇದು ಆಗುವಾಗ ನಾನು ನ್ಯಾಯದ ಪರವಾಗಿ ನಿಲ್ಲ. ನಾವು ಮೊದಲಿಂದ ಅದೇ ರೀತಿ ಬಂದು ನಮಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಹೊಡೆತದಲ್ಲಿ ನಾವು ಯಾವುದಕ್ಕೆ ಸಹ ತಯಾರಾಗಿ ಬಂದವರು, ಅದಕ್ಕೆ ನಾವು ಯಾವುದಕ್ಕೆ ಭಯಪಡುವವರು ಅಂತಲ್ಲ. ಆ ರೀತಿ ಹೇಳುವಾಗ ಇವರು ಕೇಳಲಿಲ್ಲ. ಕೊನೆಗೆ ನನಗೆ ವಿಧಿ ಇಲ್ಲದೆ ನಾನು ನಮ್ಮ ಸಭೆಯ ಬಾವಿಗೆ ಇಳಿದು ಭಾಳ ಬೇಸರದಲ್ಲಿ ಕೂತ್ಕೊಂಡು, ಇಂಥ ಪರಿಸ್ಥಿತಿ ಬಂತಲ್ಲ ಇಷ್ಟು ಸಣ್ಣ ವಿಷಯಕ್ಕೆ ಅಂತ ಕೂತ್ಕೊಳ್ಳೋದಕ್ಕೆ ಬೇಸರ ಇಲ್ಲ. ಇವರಿಗೆ ಜ್ಞಾನ ಬರಲಿಲ್ಲಲ್ಲ, ಇದೊಂದು ಯಾಕೆ ಈ ರೀತಿ ಮಾಡ್ತಾನೆ, ಬೇಸರ ಆಯಿತು. ಕೂತ್ಕೊಂಡು ನಮ್ಮ ವಿರೋಧ ಪಕ್ಷದ ಸದಸ್ಯರು ಎಲ್ಲರೂ ಸಭೆಯನ್ನು ತ್ಯಾಗ ಮಾಡಿದ್ದು ನಮಗೋಸ್ಕರ, ನಿಮಗೆಲ್ಲರಿಗೋಸ್ಕರ, ಸಾರ್ವಜನಿಕರಿಗೋಸ್ಕರ. ವಿರೋಧ ಪಕ್ಷದ 5 ಮೆಂಬರು ಸಭಾ ತ್ಯಾಗ ಮಾಡಿದ್ರು. ನನಗೆ ಭಾರಿ ಖುಷಿ ಆಯಿತು. ನನ್ನ ಜೊತೆ ನನ್ನ ಸದಸ್ಯರಿದ್ದಾರಲ್ಲ, ಆಡಳಿತ ಪಕ್ಷದ ಸದಸ್ಯರಿದ್ದಾರೆ ಸ್ವಲ್ಪ ಜನ, ಇವರದಿದ್ದಲ್ಲ, ನಾನು ಮಾಡಿದ್ದು ಸರಿ ಉಂಟಂತ ನನಗೆ ಅನಿಸಿತು. ಸೀದಾ ಬಂದಾಗ ನಾನು ಈಗ ಇಲ್ಲಿ ಹೇಳಬೇಕಾದ್ರೆ ಈ ಹರ್ಷಣ್ ಇರ್ಬೋದು, ಆಲ್ವಿನ್ ಅವರು ಇರ್ಬೋದು, ಇನ್ನೊಬ್ಬರು ಮಿತೇಶ್ ಅಂತ ಅವರು ಹುಡುಗ, ಅವರು ಪಾಪ ನನಗೆ ಒಂದು ದಿವಸ ರಾತ್ರಿ ಬೇಜಾರಲ್ಲಿದ್ದು ಎಂತ ಮಾಡೋದು ಅಂತ ಮಾತಾಡ್ತಿದ್ದೆ. ಆನಂತರ ನಮ್ಮ ಮಿತೇಶ್ ಅವರು ಫೋನ್ ಮಾಡಿದ್ದು, ಹರ್ಷಣ್ ಒಮ್ಮೆ ಬನ್ನಿ ಮಾತಾಡಲಿಕ್ಕೆ ನಿಮ್ಮ ಅಂತ. ರಾತ್ರಿ ಒಂದು 10:30 ಗಂಟೆಗೆ. ಅದರ ಮೊದಲಲ್ಲಿ ಪಾಪ ಇವರು ಲವಿನಕ್ಕರ್ ಅವರು ಇರ್ಬೋದು, ಇವರೆಲ್ಲ ನನಗೆ ಕಂಡವಟ್ಟೆ ಫೋನ್ ಮಾಡೋದು, ಹರ್ಷಣ್ ಎಂತ ಮಾಡೋದು. ನಾನೊಂದು ಡಿಸೈಡ್ ಮಾಡಿದ್ದೆ, ಎಂತ ಮಾಡೋದು, ಈ ರೋಡನ್ನೇ ಲಾಸ್ಟ್ ಅವರು ಶಿಫ್ಟ್ ಮಾಡಿದ್ರು, ಗೊತ್ತಾಯ್ತಲ್ವಾ.
ನನಗೆ ಶಿಫ್ಟ್ ಮಾಡಿದ್ದಕ್ಕೆ ಏನು ಬೇಸರ ಇಲ್ಲ. ಅಲ್ಲಿ ರೋಡ್ ಆದರೆ ಒಳ್ಳೆಯದು, ಇಲ್ಲಿ ರೋಡ್ ಆದರೆ ಸಹ ನಮಗೆ ಒಳ್ಳೆಯದು. ಎಲ್ಲ ಇದೇ ಸಾರ್ವಜನಿಕರಿಗೆ ಒಂದು 50-60 ಮನೆ ಇದೆ. ಆದರೆ ಮಾಡಿದ ಸಿಸ್ಟಮ್ ಸರಿ ಇಲ್ಲ. ಯಾಕಂದರೆ ಇಲ್ಲಿ ಅರ್ಧ ಕಾಮಗಾರಿ ಮಾಡಿ ಅದನ್ನು ಬಿಟ್ಟು ಈ ಸ್ಥಳೀಯ ಈ ಜನಗಳಿಗೆ ಬೇಜಾರು ಕೊಟ್ಟು ಅಲ್ಲಿ ಹೋಗಿ ಶಿಫ್ಟ್ ಮಾಡಿದಲ್ಲ. ಈಗ ಒಂದು ಅವರು ಯೋಚನೆ ಮಾಡಬೇಕು. ಕೆಳಗೆ ಅವರು ಕೂಡ ಅವರು ಸಹ ನಮ್ಮವರು, ಎಲ್ಲರೂ ನಮ್ಮವರು, ಇದರಲ್ಲಿ ಯಾರು ಅವರು ಇವರಂತಲ್ಲ, ಅವರು ಕೂಡ ಇದೇ ರಸ್ತೆಯಲ್ಲಿ ಬರಬೇಡವಾ? ಇದನ್ನು ಇಷ್ಟು ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಇಂಥ ಕೆಲಸ ಮಾಡಿದರು. ಅದೇ ಮಿತೇಶ್ ಅವರು ನನ್ನನ್ನು ಕರೆದ್ರು, ಎಂತ ಮಾಡೋದು ರೇಷನ್ನ ಕೇಳಿದರು. ಸ್ವಲ್ಪ ಅವರೆಲ್ಲ ಉಗ್ರ ಹೋರಾಟದ ಒಂದು ಮುನ್ಸೂಚನೆ ಇತ್ತು. ನಾನು ಹೇಳಿದೆ ಯಾವುದೇ ರೀತಿಯಲ್ಲಿ ನಾವು ರಾಮಾಶ್ರಯ ರಸ್ತೆಯಲ್ಲಿ ನಾವು ಅಂಥ ಕೆಲಸಕ್ಕೆಲ್ಲ ಉಗ್ರ ಹೋರಾಟ ನಾವು ಮಾಡೋದು ಬೇಡ, ನಾವು ಶಾಂತಿಯನ್ನು ಬಯಸುವವರು. ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡಿದೆವು. ಆ ಸಂದರ್ಭದಲ್ಲಿ 10-10:30 ಗಂಟೆಗೆ ಹರ್ಷಣ್ಣ ಇರ್ಬೋದು, ಇವರ ಆಲ್ವಿನವರು ಇರೋದು, ನಮ್ಮ ನೆಚ್ಚಿನ ಈ ಕ್ಷೇತ್ರದ ಶಾಸಕರಾದಂಥ ಸಚಿವರಾದಂಥ ಇವರಿಗೆ ಮಾಹಿತಿಯೆಲ್ಲ ತಿಳಿದಿತ್ತು. ಮತ್ತು ಮಿತೇಶ್ ಅವರು ಪರ್ಸ್ನಲ್ ಆಗಿ ಕೂಡ ಹೇಳಿದರು, ಇಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತ ತಿಳಿಸಿದರು. ನನಗೆ ನಿಜವಾಗಿ ನನಗೆ ಭಾರಿ ಖುಷಿಯಾದದ್ದು. 11 ಗಂಟೆ ಹೊತ್ತಿಗೆ ಮಾನ್ಯ ನಮ್ಮ ಸಚಿವರಾದವರು ಅವರು ಸಚಿವರಾಗಿ ಬ್ಯಾಂಗ್ಳೂರಿಂದ ಸಚಿವರಾಗಿ ಬಂದ ಮರುದಿನ ಇಷ್ಟು ಸಭೆ ಸಮಾರಂಭ ಇದ್ದರೂ ಕೂಡ ಅವರು ಒಂದು 10:30-11 ಗಂಟೆ, ನಾನು ನಿಜವಾಗಿ ಭಾಳ ಬೇಸರದಲ್ಲಿ 11 ಗಂಟೆಗೆ ಫೋನ್ ಮಾಡಿದರು, ಕೇಳಿದರು, ಕರೆಕ್ಟಾಗಿ ಕೇಳಿದರು ಏನಾಯಿತು ವಿಷಯ ಅಂತೇಳಿ ಹೇಳಿದರು. ನಾನು ಸತ್ಯ ಸಂಗತಿ ಹೇಳಿದೆ, ಹೀಗೆ ಆಯಿತು ಸರ್, ಭಾಳ ಇದಾಯಿತು, ಬೇಸರ ಆಯಿತು. ಇನ್ನು ನನಗೆ ವಿಧಿ ಇಲ್ಲ, ನನಗೆ ಇಲ್ಲಿ ರಾಮಾಶ್ರಯದ ಎಂಟ್ರೆನ್ಸಲ್ಲಿ ನಾಳೆ ಪ್ರತಿಭಟನೆ ಇಲ್ಲೇ ತರ್ಪಲಾಗಿ ಕೂತ್ಕೊಳ್ಳುವಂಥ, ಮಳೆ ಇರಲಿ ಬಿಸಿಲಿರಲಿ ನಾನು ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಸರ್. ಏನು ಮಾಡೋದು ಗೊತ್ತಿಲ್ಲ, ಜನಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ಒಂದೇ ಮಾತು ಹೇಳಿದ್ದು, ಅವರು ಯಾರು ನಿನ್ನೆ ಕೆಲವು ಸುಳ್ಳು ಅಂತ ಹೇಳಿದರು. ಏನಂದರೆ ಅಲ್ಲಿ ಮಾಡೋದು ಬೇಡ, ತಡೆ ಹಿಡಿದ್ರು ಅಂಥದ್ದೆಲ್ಲ ಹೇಳಿದರು. ಅದೇ ಅವ್ರ ಹತ್ರ ಒಂದೇ ಮಾತು ಹೇಳಿದ್ದು ಏನಂದರೆ, ಅವರು ಕೆಳಗೆ ಮಾಡೋದಾದರೆ ಮಾಡಲಿ ಪರವಾಗಿಲ್ಲ, ಆದರೆ ಮೇಲೆ ಸಹ ಒಟ್ಟಿಗೆ ಮಾಡಲಿ, ಯಾರು ಗುತ್ತಿಗೆದಾರರು ಅಂತ ಕೇಳಿದರು. ನಾನು ಹೇಳಿದೆ ಅದು ಹೀಗೆ ಆಗಿದೆ ವಿಷಯ ಅಂತ. ಆಯಿತು, ನೀವು ಇದು ಮಾಡಬೇಡಿ, ನಾನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸ್ತೇನೆ, ನೀವು ಅಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಘರ್ಷಣೆಗೆ ಕಾರಣ ಆಗದಂತೆ ನೋಡಿಕೊಳ್ಳಬೇಕಂತ ನನ್ನ ನಿಜವಾಗಿ ಅವರ ಮಾತಲ್ಲಿ ಅವರು ಹೇಳಿದ್ದು. ಹಾಗೆ ನನಗೆ ಆಯಿತು ಸರ್, ನಾನು ಇಲ್ಲ ನಿಮಗೆ ನೀವು ನಾಳೆ ಬೆಳಿಗ್ಗೆ ನಿಮಗೆ ಫೋನ್ ಮಾಡ್ತಾರೆ ಅಂತ ಹೇಳಿದರು. ಇಟ್ಟರು ಫೋನು. ಬೆಳಿಗ್ಗೆ 7 ಗಂಟೆಗೆ ಗುತ್ತಿಗೆದಾರರು ನನಗೆ ಫೋನ್ ಮಾಡಿದರು, ಸರ್ ನಾವು ಕೆಳಗೆ ರಸ್ತೆ ಮಾಡ್ತೇವೆ, ಮೇಲೆ ಕೂಡ ಮಾಡ್ತೇವೆ, ಕೆಳಗೆ ಮಾಡುವಾಗ ನೀವು ಅಲ್ಲಿ ಸಾರ್ವಜನಿಕರಿಗೆ ತಿಳಿಸಿ, ಅವರಿಗೆ ಟೆನ್ಷನಲ್ಲಿ ಇನ್ನು ತೊಂದರೆ ಕೊಡೋದು ಬೇಡ. ನಾನು ಹೇಳಿದೆ ನಿಮ್ಮ ಭರವಸೆಯ ಮೇಲೆ ಇಲ್ಲ, ನೀವು ಬೇಕಾದ ಅಧಿಕಾರಿಯವ್ರ ಹತ್ರ ಕೇಳಿ ನಮಗೆ ಕೆಳಗೆ ಮಾಡಲಿಕ್ಕೆ ಅವಕಾಶ ಕೊಡಿ, ಮೇಲೆ ಮಾಡಿದರೆ ಕ್ಯೂರಿಂಗ್ ಆಗಲಿಕ್ಕೆ ಪುನಃ ಕೆಳಗೆ ಹೋಗ್ಲಿಕ್ಕೆ ಆಗುತ್ತೆ. ನಾನು ವಿಶ್ವಾಸದಲ್ಲಿ ಕೆಳಗೆ ಮಾಡಲಿಕ್ಕೆ ಆಯಿತು. ಇವರಿಗೆಲ್ಲ ಹೇಳಿದೆ, ನೀವು ಏನು ಇದು ಮಾಡಬೇಡಿ, ಅವರು ಮಾಡದಿದ್ದರೆ ನಾವು ಅದು ಮಾಡುವ, ಏನಾದರೂ ಶಾಸಕರು ತಿಳಿಸಿದ್ದಾರೆ ಆಗ್ತದಂತ. ಮತ್ತು ಸ್ವಲ್ಪ ಹೊತ್ತು 9-10 ಗಂಟೆ ಆಗುವ ನಮ್ಮ ಅಧಿಕಾರಿಯವರೆಲ್ಲ ಫೋನ್ ಮಾಡಿದ್ದು, ಅಲ್ಲಿ ಮಾಡ್ತಾನೆ, ಅದರ ಒಟ್ಟಿಗೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ, ನಾವು ಮಾಡ್ತಾ ಇದಕ್ಕೆ ವ್ಯವಸ್ಥೆ ಅಂತ ಹೇಳಿದರು. ಇಂಥದ್ದೆಲ್ಲ ಈ ಸಂದರ್ಭದಲ್ಲಿ ನಡೀತು. ಇದಕ್ಕೆ ಮೂಲ ಕಾರಣ ಇದೆಲ್ಲ ಸಾರ್ವಜನಿಕರು, ರವೀನಕ್ಕ ಇರ್ಬೋದು, ಎಲ್ಲರೂ ಇವರೆಲ್ಲ ಇರ್ಬೋದು, ತುಂಬ ನನಗೆ ಹೆಸರು ಗೊತ್ತಿಲ್ಲ, ಎಲ್ಲರೂ ತುಂಬ ಇದರ ಬಗ್ಗೆ ಹೋರಾಟ ಆಡಿದರು. ಮತ್ತು ಮುಖ್ಯವಾಗಿ ಇದಕ್ಕೆ ಕಾರಣ ನಮ್ಮ ಉಳ್ಳಾಲವಾಣಿ ಚಾನಲ್ನವರು ಈ ಸತ್ಯ ವಿಷಯವನ್ನು ಹೊರ ಜಗತ್ತಿಗೆ ತಿಳಿಸಿ ನ್ಯಾಯ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ಅವರೊಂದು ಕಾರ್ಯಕ್ರಮ ಕೂಡ ಇಟ್ಟರು. ನಾನು ಮಾತಾಡೋದನ್ನು ಇಟ್ಟರು, ಇನ್ನೊಬ್ಬರು ಮಾತಾಡೋದು ಆ ವಿಷಯದಲ್ಲಿ ಸತ್ಯ ಸಂಗತಿ ಏನಂತ ಇಡೀ ಎಲ್ಲರಿಗೂ ಗೊತ್ತಾಯಿತು. ಅದೇ ರೀತಿ ನಮ್ಮ ಇವರು ಜಯ ಕರ್ನಾಟಕ, ನಾನು ಪ್ರತಿಭಟನೆ ಮಾಡಿದ ಮುಖಾಂತರ ಹೆಡ್ಲೈನಲ್ಲಿ ಹಾಕಿದ್ರು ಅಲ್ಲಿ. ಅದೇ ರೀತಿ ವಿಜಯವಾಣಿ, ಅದೇ ರೀತಿ ಹಲವಾರು ಎಲ್ಲ ಮಾಧ್ಯಮಗಳು ನನಗೆ ಗೊತ್ತಿದ್ದ ಮಟ್ಟಲ್ಲಿ. ಆದರೆ ಇವರು ಸ್ವಲ್ಪ ಮುಂಚೂಣಿಯಲ್ಲಿದ್ದು ನಮಗೆ ನಿಜವಾಗಿ ನ್ಯಾಯದ ಪರವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಲಿ. ಇದೇ ಹೇಳಿದ್ದು. ನೀವು ಯಾರು ಮೊನ್ನೆ ಮತ್ತೊಂದು ಸಂತೋಷ ವಿಷಯ, ಯಾವಾಗ ಇಲ್ಲಿ ಆ ಫಸ್ಟಿನ ಒಂದು ಮಾಧ್ಯಮದಲ್ಲಿ ಒಂದು ಗಲಾಟೆ ಆಗಿ ಜೋರು ಒಂದು ಹುಡುಗಿಯ ಜೊತೆ ಗಲಾಟೆ ಮಾಡಿದರು, ಅದೇ ವ್ಯಕ್ತಿ ರಸ್ತೆ ಇರುವಾಗ ನಾನು ಇರುವ ಸಂದರ್ಭದಲ್ಲಿ ಏನು ಬೇಜಾರು ಮಾಡಬೇಡಿ ಅಂತ ಹೇಳಿ ಹೋಗಿದ್ರಲ್ಲ, ಇದು ಬೇಕು. ರಾಜಕೀಯದವರು ಏನು ಬೇಕಾದರೆ ಮಾಡ್ತಾರೆ, ಗಲೀಜು ರಾಜಕೀಯದವರು. ನಾವು ತಪ್ಪಾದರೆ ಕ್ಷಮೆ ಕೇಳುವವರು, ತಪ್ಪಿಲ್ಲದಿದ್ದರೆ ನಾವು ಯಾವತ್ತೂ ಬಗ್ಗುವಂಥ ಮನುಷ್ಯರಲ್ಲ. ಅದರಲ್ಲಿ ನಮ್ಮ ಏನಾದರೂ ತೊಂದರೆ ಇಲ್ಲ. ಹಾಗೆ ಎಲ್ಲರಿಗೆ ಶುಭವಾಗಲಿ, ಎಲ್ಲರೂ ಸಂತೋಷದಲ್ಲಿರಲಿ, ಖುಷಿಯಲ್ಲಿರಲಿ. ಮೊದಲಾದಂಥ ಹಾಳು ದಿನಗಳನ್ನೆಲ್ಲ ಮರೆತು ಬೇಡಿ. ಇದು ನಿನ್ನೆ ಆದ ಕೆಟ್ಟ ದಿನಗಳಾಗಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಆದರೆ ನಾನು ಕೊನೆಯದೊಂದು ಮಾತು ಹೇಳ್ತೇನೆ. ನಾನು ಅವರಿಗೆ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಅವರು ಹಿರಿಯರು. ನಿನ್ನೆ ಒಂದು ಭಾರತೀಯ ಜನತಾ ಪಾರ್ಟಿಯ ಅವರನ್ನು 25 ವರ್ಷದ ಮೊದಲಿನ ಆ ಸಂದರ್ಭದಲ್ಲಿ ಗೆಳೆಯ. ಅದು ಯಾಕೆ ಏನು ಅವರ ಬಗ್ಗೆ ನಾನು ದೂರಲಿಕ್ಕೆಲ್ಲ ಹೋಗೋದಿಲ್ಲ. ಅವರು ವೃತ್ತಿಯಲ್ಲಿ ಲಾಯರ್, ಎಲ್ಲ ಇರಲಿ ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ. ಆದರೆ ನನ್ನ ಬಗ್ಗೆ ಒಂದು ಕೀಳು ಮಟ್ಟದ ಶಾಸಕರ ಬಗ್ಗೆಯೂ ನನ್ನ ಬಗ್ಗೆ ಕೀಳು ಮಟ್ಟದ ಮಾತನ್ನು ಮಾತಾಡಿದರು. ನಾನು ಲಕ್ಕಿ ಡಿಪ್ಪಲ್ಲಿ ವಿನ್ ಆದಂಥ, ನಾನು ಲಕ್ಕಿ ಡಿಪ್ಪಲ್ಲಿ ವಿನ್ ಆಗೋದಾದರೆ ನಾನು ಅವರಿಗೆ ಜೋರಲ್ಲಿ ಹೇಳೋದಲ್ಲ, ಇವರು ಒಂದು ಗ್ರಾಮ ಪಂಚಾಯತಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸಾರ್ವಜನಿಕರ ನಿಜವಾಗಿ ಓಟು ತಗೊಂಡು ಇವರು ವಿನ್ ಆಗಿ ತೋರಿಸಿ ನಾನು ಇವರು ಹೇಳಿದ ಕೆಲಸ ಮಾಡ್ತೇನೆ. ನಾನು ಹೊಸ ಊರಿಂದ ಬಂದಿರ್ಬೋದು, ಹೊಸ ಊರಲ್ಲಿ ಹಳೆಯ ಊರಲ್ಲಿ ಇವರನ್ನು ನೋಡಿದ್ದಾರೆ, ನನ್ನ ಕಷ್ಟ ಸುಖಗಳನ್ನೆಲ್ಲ ದೂರದಲ್ಲಿ ನಿಂತು ನೋಡಿದ್ದಾರೆ. ಇವರ ಮಾತನ್ನೆಲ್ಲ ಕೇಳಿ ನಮ್ಮ ಜೀವನವನ್ನು ನನ್ನೊಟ್ಟಿಗಿದ್ದ ಯುವಕರನ್ನು ಆ ಸಂಘಟನೆ ಈ ಸಂಘಟನೆ ಅಂತ ಹೇಳಿ ಬಲಿಪಾಶು ಮಾಡಿ ಇವತ್ತಿಗೂ ಕೂಡ
ಅವರು ನಿಜವಾಗಿ ಹಾಳಾಗಿ ಹೋಗಿದ್ದಾರೆ. ಮುಂದಿನ ಸಂದರ್ಭ ನಾನು ತಿಳಿಸ್ತೇನೆ, ಯಾವುದಾದ್ರೂ ಮಾಧ್ಯಮದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಬಂದಾಗ ಕಂಪ್ಲೀಟ್ ಪಿಕ್ಚರನ್ನು ತಿಳಿಸ್ತೇನೆ. ನಮಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಎಲ್ಲರೂ ನಮಗೆ ಒಂದೇ. ಯಾರು ಈ ಭೂಮಿಯಲ್ಲಿ ಶಾಶ್ವತ ತಿಳ್ಕೊಳ್ಳಿ ಮಾತ್ರ. ಇಷ್ಟೆಲ್ಲ ನಾವು ಕಣ್ಣೆದು ನೋಡ್ತೇವೆ, ನಾವು ಕೂಡ ಶಾಶ್ವತ ಇಲ್ಲ, ಇವತ್ತಿದ್ದವ ನಾಳೆ ಇರುವುದಿಲ್ಲ ಅಂತ ನಾವು ಹೇಳಿ ಬದುಕುವವರು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ಅಹಂಕಾರಗಳನ್ನು ಮಾಡ್ತೇವಲ್ಲ, ಇದು ನಿಜವಾಗಿ ಒಳ್ಳೆಯದಂಥ ವಿಷಯ ಅಲ್ಲ. ನನ್ನ ಬಗ್ಗೆ ಅವರು ಹೇಳಿದರು, ಪರವಾಗಿಲ್ಲ, ಅವರಿಗೆ ನಾನು ಈಗ ಕೂಡ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತೊಂದು ಮಾತು ಹೇಳಿದರು, ಏನಂದರೆ ಕೌನ್ಸಿಲರಿಗೆ ಕುಣಿಲಿಕ್ಕೆ ಗೊತ್ತಿಲ್ಲ, ಅಂಗಳ ಸರಿ ಇಲ್ಲ ಅಂತ ಹೇಳ್ತಾನೆ. ಕೌನ್ಸಿಲರ್ ಸರಿಯಾಗಿ ಗೆಜ್ಜೆ ಕಟ್ಟಿ ಕಾಲಿಗೆ ಈ ರಸ್ತೆ ವಿಚಾರದಲ್ಲಿ ಕುಣಿದಿದ್ದಾನೆ. ಕುಂದಗೋಸ್ಕರ ಇಡೀ ಯಾವುದು ಮಂಗಳೂರು ದಕ್ಷಿಣ ಇವರ BJPಯ ನಾಯಕರು, ಅಧ್ಯಕ್ಷರು ಸಾಧಾರಣ ಒಂದು 20-25 ಗಾಡಿಯಲ್ಲಿ ಅವರು 90 ಮೀಟರ್ ಕೆಳಗೆಗಡೆಯ ರಸ್ತೆಯ ಉದ್ಘಾಟನೆಗೆ ಬಂದ್ರಲ್ಲ, ಆವಾಗ ನಾನು ಹಾಕಿದ್ದು, ನಾನು ಕುಣಿದದ್ದು ಸರಿ ಅಂತ ನನಗೆ ಅನಿಸಿತ್ತು ಮಾತ್ರ. ಹಾಗೆ ಇದೇ ರೀತಿ ಈ ರೀತಿಯ ನಾನು ಅವರ ಮೇಲೆ ಯಾವುದೋ ದ್ವೇಷ ಇಡಲಿಕ್ಕೆ ಹೋಗೋದಿಲ್ಲ. ಮತ್ತು ಗಿಂಡವಾಳ ಹೇಳಿದರು, ತೊಂದರೆ ಇಲ್ಲ, ನಾವು ಸತ್ಯದಲ್ಲಿ ಹೋಗುವವರು, ನಮ್ಮ ಜೀವ ಇರೋದನ್ನು ಸತ್ಯ ಹೋಗ್ತೇನೆ. ಇವರು ನನ್ನ ಬಗ್ಗೆ ಏನು ಬೇಕಾದ ತೇಜವಾದ ಮಾಡಲಿ, ನಾನು ಯಾವುದಕ್ಕೆ ಇದು ಆಗೋದಲ್ಲ. ಜೀವನದಲ್ಲಿ ಸಣ್ಣ ಏಜಿನಲ್ಲಿ ಎಲ್ಲ ಜೀವನವನ್ನು ನೋಡಿ ಬಂದೇನೆ, ಕಷ್ಟ ಸುಖ ಎಲ್ಲ ನೋಡಿ ಬಂದಿದ್ದೇನೆ. ಇನ್ನೂ ಏನಾಗಲಿಕ್ಕಿಲ್ಲ ಅಂತ ಕಂಪ್ಲೀಟಾಗಿ ನನಗೆ ಗೊತ್ತು. ಯಾರಿಗೆ ಭಯಪಡುವಂಥ ವಿಷಯ ಇಲ್ಲ. ಸಾರ್ವಜನಿಕರಿಗೊಂದು ನಾನು ಯಾವ ಪಕ್ಷ ಅವ ಪಕ್ಷ ಈ ಪಕ್ಷ ಅಂತ 3 ವರ್ಷ ಅರ್ಷಣ್ಣ ಒರಿಯೆಲ್ಲ ಒಬ್ಬನ ಸಹ ಕೂಡ ನಾನು ಇವನಂತ ನಾನು ಆ ಧರ್ಮ ನೋಡಲಿಲ್ಲ. ಪ್ರತಿಯೊಬ್ಬನು ಹೇಳಿದ ಕೆಲಸ ನನ್ನಷ್ಟು ಮಾಡಿದ್ದೇನೆ. ಇವರು ಹೇಳಿದಲ್ಲ ಅಭಿವೃದ್ಧಿ ವಿಷಯ ಅಂತ, ಹಿಂದಿನ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ. ನಾನು ಚುನಾವಣೆ ಆದ ನಂತರ ಬಂದ ನಂತರ ನಾನು ಇಡೀ ಫಸ್ಟಿನ ದಿವಸವೇ ಏನೆಲ್ಲ ಆಗಿದೆ ಎಲ್ಲ ವಿಡಿಯೋ ರೆಕಾರ್ಡ್ ಎಲ್ಲ ಉಂಟು, ಫೋಟೋ ಸಮೇತ ಉಂಟು. ನನ್ನ ಅವಧಿಯಲ್ಲಿ ಏನಾಗಿದೆ ಅದು ಕೂಡ ಉಂಟು. ಯಾವಾಗ ಅಗತ್ಯ ಬಂದಾಗ ನಾನು ದೊಡ್ಡ ಸ್ಕ್ರೀನ್ ಮಾಡಿ, ನಾನು ಮುಂದೆ ಚುನಾವಣೆಗೆ ನಿಲ್ಲುವಂಥ ಆಶೆಗೆ ಬಿಲ್ಡಪ್ಗೆ ಕೇಳುವುದಲ್ಲ, ದೊಡ್ಡ ಸ್ಕ್ರೀನ್ ಮಾಡಿ ಇವರಿಗೆ ಕಣ್ಣಿಗೆ ಕಾಣುವಂತೆ ನಾನು ತೋರಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾ, ಇವರಿಗೆಲ್ಲರಿಗೆ ಶುಭವಾಗಲಿ. ಇನ್ನು ಜಾಸ್ತಿ ಮಾತಾಡೋದು ಬೇಡ. ಅವರು ಮಾಡಿದ ಅವರಿಗೆ ಆಯಿತು, ಅವರು ನಮ್ಮ ಬಗ್ಗೆ ಸುಳ್ಳು ಮಾಡಿದವರಿಗೆ ಆಯಿತು. ಮತ್ತೊಂದು ಕೊನೆಯ ವಿಚಾರನ ಹೇಳಲಿಕ್ಕೆ ಹೇಳೋದು, ಖಾದರ್ ಸಾರ್ ಈ ಉದ್ಘಾಟನೆಗೆ ಬರ್ತೇನೆ ಅಂತ ಹೇಳಲೇ ಇಲ್ಲ ಅವರು. ನಿಜವಾಗಿ ಖಾದರ್ ಸಾರ್ ನಿಜವಾಗಿ ಅವರು ಹೇಳಲಿಲ್ಲ. ಅವರೇ ಹೇಳಿದರು, ಸಾರ್ವಜನಿಕರು ನನ್ನ ಹತ್ರ ಹೇಳಿದ್ದು, ನೀವೇ ಹರ್ಷಣ್ಣ ಇವರೆಲ್ಲ ಒಟ್ಟಿಗೆ ಸೇರಿ ಮಾಡಿ ಆ ಉದ್ಘಾಟನೆ ರಸ್ತೆಗೆ ನಾನು ಯಾಕೆ ಸಣ್ಣ ರಸ್ತೆಗೆ ಯಾಕೆ ಅಂತ ನಿಜವಾಗಿ ಅವರು ಹೇಳಿದರು. ನಿನ್ನೆ ನೋಡುವಾಗ ಅವರು ಬರ್ತಾರಂತ ಇವರು ಹೇಳಿ ಎಲ್ಲ ತಕ್ಕ ತಾಯಿಯೆಲ್ಲ ಮಾಡಿ, ನಾನು ಹೇಳಿದಲ್ಲ ತಮಾಷೆಗೆ ಹೇಳೋದು, ನಮ್ಮ ಸ್ನೇಹಿತರವರೆಲ್ಲ ಬರ್ತಾರಂತ ಹೇಳಿ ಅವರು ಬರಬಾರ್ದು ಅಂತ ಹೇಳ್ತಾರಲ್ಲ. ಬರಬಾರ್ದು ಅಂತ ಹೇಳಲಿಕ್ಕೆ ಇವರು ಯಾರು ಅಂತ ನಾನು ಕೇಳೋದು. ಅವರ ಕ್ಷೇತ್ರ, ಅವರ ಸಚಿವರು, ಅವರು ಎಲ್ಲಿ ಬೇಕು ಅವರು ಬಂದರೆ ಮಾತ್ರ ಅಭಿವೃದ್ಧಿ ಆಗೋದು, ನಾವು ಕರೆದ್ರೆ ಮಾತ್ರ ಅಲ್ಲ ಅಭಿವೃದ್ಧಿ ಆಗೋದು. ಇವರು ಯಾವ ಜ್ಞಾನದಲ್ಲಿ ಮಾತಾಡ್ತಾರೆ, ಒಟ್ಟಾರೆ ಒಂದು ಮಾತಾಡ್ತಾರೆ, ಇವರಿಗೆ ಏನಾಗಿದೆ ನನಗೆ ಅರ್ಥ ಆಗೋದಿಲ್ಲ. ಇಂಥ ಮಾತು ಹೇಳಿದರು. ಮತ್ತು ಇಷ್ಟೆಲ್ಲ ಹೇಳಿ ಅವರೊಂದು ಇಷ್ಟು ಸಣ್ಣ ಮೀಟರಿಗೆ ಅವರು ಸಚಿವರು ಬರಬಾರ್ದು ಹಾಗೆ ಹೀಗೆ ಅಂತ ಹೇಳಿದರು. ಇವರು ನಾವು 135 ಮೀಟರ್ 140 ಮೀಟರ್ ತನಕ ಉಂಟು ನಮ್ಮ ರಸ್ತೆ. ಅವರು ಮಾಡಿದ್ದು 90 ಮೀಟರ್ ಕೆಳಗಡೆ. ಈ ರಸ್ತೆ ಮಾಡಿದ್ದು ಎಲ್ಲ 60 ಮನೆಗೆ ಯೂಸ್ ಆಗುತ್ತೆ. ಅವರು ಮಾಡಿದ್ದು ಕೆಳಗೆಯ ಬೇಕು, ಆದರೆ ಅವರ ಎಂಥದ್ದು ಗೊತ್ತಿಲ್ಲ ಮಾಡಿದ್ದಾರೆ ಇಲ್ಲಿ ಕೆಳಗೆ. ಆದರೂ ಕೂಡ ಇದು ಅವರು ಹೇಳಿದರು, ಇಷ್ಟು ಸಣ್ಣ ರಸ್ತೆಗೆ ಬಂದು ಶಾಸಕರು ಬಿಲ್ಡಪ್ ಕೊಡೋದು ಅಂತ. ಇವರೇನು ಮಾಡಿದ್ದಾರೆ, ಇವತ್ತು ಜನ ನೋಡ್ತಾ ಇದ್ದಾರೆ ಮೀಡಿಯಾದಲ್ಲಿ. ಇವರೇ ಮೀಡಿಯಾದಲ್ಲಿ ಕರೆಸು, ಇವರೇ ಮೀಡಿಯಾದಲ್ಲಿ ಮಾತಾಡಿ, ಇವರೇ ಮಾತಾಡಿದ್ದು ಇವರ ಜನ ನೋಡಿ ನಗಾಡ್ತಾ ಇದ್ದಾರೆ. ಯಾಕಂದರೆ 90 ಮೀಟರ್ಗೆ ಇಡೀ 25 ಗಾಡಿಯಲ್ಲಿ ಬಂದು ಜಿಲ್ಲಾಧ್ಯಕ್ಷರು, ನನ್ನ ಪ್ರೇಮಣ್ಣ ತುಂಬ ಪ್ರೀತಿ ಅವರು, ಮೊದಲು ನಾವೆಲ್ಲ ಚಡ್ಡಿ ಹಾಕಿ ಒಟ್ಟಿಗಿದ್ದವರು ಅವರು, ಪ್ರೇಮಣ್ಣ, ನಮ್ಮ ಸುಧೀರಣ್ಣ, ಇವರೆಲ್ಲ ಅವರಿಗೆ ನಾನು ಅಭಿನಂದನೆ, ಅವರು ಒಳ್ಳೆ ಜನಗಳು. ಆದರೆ ಇಲ್ಲಿಯ ಲೋಕಲ್ ಜನಗಳ ಮಾತನ್ನು ಕೇಳಿ ಅವರು ಬಂದಿದ್ದಾರೆ. ನಿಜವಾಗಿ ಅವರು ಇನ್ನೊಮ್ಮೆ ಒಂದು ಕಡೆಗೆ ಹೋಗುವಾಗ ಇಲ್ಲಿಯ ಮಾತನ್ನು ಕೇಳಿ ಹೋಗುವಾಗ 100 ಸಲ ಯೋಚನೆ ಮಾಡಿ ಹೋಗಲಿ. ಇವತ್ತು 90 ಮೀಟರ್ಗೆ ಇಡೀ BJP ಜಿಲ್ಲಾ ಘಟಕ ಬಂದು ಇಲ್ಲಿ ಉದ್ಘಾಟನೆ ಮಾಡಿದೆ ಅಂತ ಹೇಳಲಿಕ್ಕೆ ಅವರ ಪಕ್ಷದವರಿಗೆ ನಾಚಿಕೆ ನಿಜವಾಗಿ. ಅಷ್ಟೇ, ಇದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗಿ ಧನ್ಯವಾದಗಳು ಹೇಳುತ್ತಾ ಎಲ್ಲರಿಗೆ ಶುಭವಾಗಲಿ ಅಂತ ಹೇಳಿ.